ಇವರು ಹೇಳಲಿ, ನೀವು ಕೇಟಲ್ಲಿ, ನಾವು ನೋಡಲ್ಲ. ಎಲ್ಲಿ ಬಂತು ಪರಿಸ್ಥಿತಿ? ಯಾಕಂದ್ರೆ ಹಿಂದಿನ ಡಿಎಫ್ಒ ಕೊಟ್ಟೋಗಿದ್ದಾರೆ, ನೀವು ಅದೇ ಭರವಸೆ ಕೊಡಲ್ಲ. ಇದಕ್ಕೆ ಕಾಯ್ದೆಗಳೇ ಸರಿ ಇಲ್ಲ, ಮುನ್ಸಿಪಾಲಿಟಿ ಕಾಯ್ದೆಗಳು. ಇದ್ಯಾವ ಟೆಂಟಿಕಲ್ ಬೇಲಿ ಮಾಡಿದ ಅವಶ್ಯಕತೆ ಇದೆಯಾ? ಯಾಕೆ ಆನೆಯನ್ನ ನೀವು ಓಡಿಸುವ ಪ್ರಯತ್ನ ಮಾಡಿಲ್ಲ? ನಾವು ಇವಾಗ ನಿಮ್ಮೆಲ್ಲ ಆರೋಪ ಕೇಸ್ ಮಾಡ್ತೀವಿ ನಾವು. ಬಾಳೆಹೊನ್ನೂರು ಅರಣ್ಯ ಇಲಾಖೆ ಕಚೇರಿ ಎದುರು ರೈತರಿಂದ ಪ್ರತಿಭಟನೆ. ಕೂಲಿ ಕಾರ್ಮಿಕನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಹಿನ್ನೆಲೆ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್. ಸ್ಥಳಕ್ಕೆ ಎಂಎಲ್ಎ, ಎಂಪಿ, ಜಿಲ್ಲಾಧಿಕಾರಿ ಬರಬೇಕೆಂದು ಪಟ್ಟು. ಸ್ಥಳಕ್ಕೆ ಬಾರದೇ ಇದ್ರೆ ಅಹೋರಾತ್ರಿ ಪ್ರತಿಭಟನೆಯ ಎಚ್ಚರಿಕೆ. ಪಟ್ಟು ಹಿಡಿದು ರಸ್ತೆಯಲ್ಲೇ ಪ್ರತಿಭಟನೆ ನಡೆಸ್ತಾ ಇರೋ ರೈತರು. ಚಿಕ್ಕಮಗಳೂರು ತಾಲೂಕಿನ ಪುರ ಗ್ರಾಮದಲ್ಲಿ ದಾಳಿ ಆಗಿತ್ತು. ಕಾಡಾನೆ ದಾಳಿಯಿಂದ 45 ವರ್ಷದ ಯಲ್ಲಪ್ಪ ಮೃತಪಟ್ಟಿದ್ರು. ಕಾಡಾನೆ ದಾಳಿಗೆ ಕೂಲಿ ಕಾರ್ಮಿಕ ಸಾವನ್ನಪ್ಪಿರುವ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಾಳೆಹೊನ್ನೂರು ಅರಣ್ಯ ಇಲಾಖೆ ಕಚೇರಿ ಎದುರು ರೈತರಿಂದ ಪ್ರತಿಭಟನೆ ನಡೀತಾ ಇದೆ. ಕೂಲಿ ಕಾರ್ಮಿಕನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು. ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಕಲ್ಪಿಸಿದ್ದಾರೆ. ಸ್ಥಳಕ್ಕೆ ಎಂಎಲ್ಎ, ಎಂಪಿ ಹಾಗೆ ಜಿಲ್ಲಾಧಿಕಾರಿ ಬರಬೇಕು ಅಂತ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಒಂದು ವೇಳೆ ಸ್ಥಳಕ್ಕೆ ಬಾರದೇ ಇದ್ರೆ ಅಹೋರಾತ್ರಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ರಸ್ತೆಯಲ್ಲಿಯೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರೈತರು. ಚಿಕ್ಕಮಗಳೂರು ತಾಲೂಕಿನ ಹುಣಸೇಹಳ್ಳಿ ಸಮೀಪದ ಪುರ ಗ್ರಾಮದಲ್ಲಿ ಈ ಒಂದು ಅನಾಹುತ ಸಂಭವಿಸಿತ್ತು. ಕಾಡಾನೆ ದಾಳಿಗೆ 45 ವರ್ಷದ ಯಲ್ಲಪ್ಪ ಬಲಿಯಾಗಿದ್ರು. ಯಲ್ಲಪ್ಪ ಮೂಲತಃ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ತಿರುವಳ್ಳಿ ಗ್ರಾಮದವರು. ಗಣೇಶ್ ಗೌಡ ಅನ್ನೋರ ಕಾಫಿ ತೋಟದ ದಾರಿಯಲ್ಲಿ ಶ್ರೀಧರ್ ಗೌಡ ಅಂಬವರ ಲೈನ್ ಮನೆಗೆ ಯಲ್ಲಪ್ಪ ಹೋಗುವಾಗ ಕಾಡಾನೆ ದಾಳಿ ಮಾಡಿತ್ತು. ಇದೀಗ ಕಾಡಾನೆ ದಾಳಿಗೆ ಯಲ್ಲಪ್ಪ ಬಲಿಯಾಗಿದ್ದನ್ನ ರೈತರು ಖಂಡಿಸಿದ್ದಾರೆ. ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನಮಗೆ ನ್ಯಾಯ ಬೇಕೇ ಬೇಕು, ಕ್ಷೇತ್ರಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಜಿಲ್ಲಾಧಿಕಾರಿ ಬರಲೇಬೇಕು, ಬರಲೇಬೇಕು. ಜಿಲ್ಲಾಧಿಕಾರಿ ಬರಲೇಬೇಕು. ಅರಣ್ಯ ಇಲಾಖೆಗೆ ಹೇಳಿದಿಕ್ಕಾರ, ಅಧಿಕಾರ ಬಾಡಿಯನ್ನು ಕದ್ದು ಸಾಗಿಸಿರುವ ಪೊಲೀಸ್ ಇಲಾಖೆಗೆ ಹೇಳಿದಿಕ್ಕಾರ, ಒಳನಾಡಿಗರನ್ನು ಲೆಕ್ಕಿಸಿರುವ ಎಂಪಿ, ಎಂಎಲ್ಎಗಳಿಗೆ ಹೇಳಿದಿಕ್ಕಾರ, ಒಳನಾಡಿಗರನ್ನು ಲೆಕ್ಕಿಸಿರುವ ಅರಣ್ಯ ಇಲಾಖೆಗೆ ಹೇಳಿದಿಕ್ಕಾರ. ಬರಲೇಬೇಕು. ಜಿಲ್ಲಾಧಿಕಾರಿ ಬರಲೇಬೇಕು. ಬಾಡಿಯನ್ನು ಕದ್ದು ಸಾಗಿಸಿದ ಪೊಲೀಸರಿಗೆ ಹೇಳಿದಿಕ್ಕಾರ. ನಾನು ಹೇಳ್ತಾ ಇದ್ದೀನಿ, ನಿಮಗೆ ಅಂತಲ್ಲ, ನಿಮ್ಮ ಅರಣ್ಯ ಇಲಾಖೆ ಬುದ್ಧಿ ಅಂತ ಅಂದ್ರೆ ಹಲಸಿನ ಗಿಡ ಅಂತಂದ್ರೆ ರೋಡ್ ಸೈಡ್ ಅನ್ನೋದು. ಯಾಕೆ ಹೇಳಿ? ಆನೆ ಊರ್ ಬದಿ ಬಂದ್ಲಿ ಅಂತ. ಆನೆಗೆ ಆಹಾರ, ಇಷ್ಟವಾದ ಆಹಾರ ಹಲಸಿನ ಹಣ್ಣು, ಅದನ್ನ ಕಾಡಲ್ಲಿ ನೋಡ್ಬೇಕು, ಅದನ್ನ ತಂದು ರೋಡ್ ಸೈಡ್ ನೋಡು. ಸರ್ ಯಾವಾಗ ಸರ್? ನನ್ನ ಪ್ರಶ್ನೆ ಡೈರೆಕ್ಟ್ ಇಷ್ಟೇ ಸರ್. ನಮ್ಗೆ ಎಕ್ಸ್ಪ್ಲೇಷನ್ ಬೇಡ. ನಾನು ಸರ್ ಯಾಕೆ ಗೊತ್ತಾ, ಎಕ್ಸ್ಪ್ಲೇಷನ್ ಬೇಡ. ನಾವು ಎಕ್ಸ್ಪ್ಲೇಷನ್ ಕೇಳಿ ಸಾವು ಆಗಿ ನಮಗೊಂಥರ ಇದು ಬಹಳ ನೋವಿನ ವಿಚಾರ ಸರ್. ಸರ್ ನಾವು ನಿಮಗೆ ಕಾರಣಗಳನ್ನ ಎಷ್ಟು ಸರಿ ಅಂತ ಕೇಳ ಸರ್ ನಿಮ್ಮ ಹತ್ರ. ನಮಗೆ ನೇರವಾಗಿ ಉತ್ತರ ಬೇಕು, ಮಾಡಿದೀರಾ ಇಲ್ವಾ ಅಂತ ಅಷ್ಟೇ. 30 ಕಡೆ ಬಾಳೆಹೊನ್ನೂರಲ್ಲಿತ್ತು, 30 ಕಡೆ ಮೂಡಿಗೆರೆ ಆಂಗ್ಳೂರಲ್ಲಿತ್ತು, 1 ಯೂನಿಟ್ ಎನ್ನಾರ್ಪುರದಲ್ಲಿತ್ತು. ಇವಾಗ ಮೂಡಿಗೆರೆ ಆಂಗ್ಳೂರಲ್ಲಿರೋದನ್ನ ಒಂದನ್ನ ಬಾಳೆಹೊನ್ನೂರಲ್ಲಿ ಸ್ಟೇಷನ್ ಮಾಡ್ತಾ ಇದ್ದಾರೆ. ಒಂದೇ ಏಕಕಾಲದಲ್ಲಿ ಒಂದು ಕುದುರೆಗುಂಡಿಲ್ ಬಂದು, ಒಂದಿಲ್ಲಿ ಕಾಂಡ್ಯದಲ್ಲಿ ಬಂದು, ಒಂದು ಶೃಂಗೇರಿಲಿ ಬಂದ್ರೆ ನಿಮ್ಮ ETF ಎಲ್ಲಿ ಕಳಿಸ್ತೀರ ನೀವು? ಅದೇ ಆನೆಗಳು ಬರ್ತಾ ಇರೋದು, ಆನೆಗಳು ಜಾಸ್ತಿ ಆಗ್ತಾ ಇಲ್ಲ. ಯಾವುದು ಆನೆ ಮೂಡಿಗೆರೆ ಇದೆಯಲ್ಲ, ಅದೇ ಆನೆಗಳು ಈ ಕಡೆ ಬರ್ತಾರೆ. ನೀವು ಕರೆಯೋದು ಯಾವಾಗ ಗೊತ್ತಾ? ಈ ತರ ಘಟನೆ ಆದವು ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ. ಮೊನ್ನೆ ಆ ಲಘು ವಿಮಾನ ಓಡಾಡಿ 5 ದಿನ ನಾವು ರೈತರು ಕೇಳ, ನಿಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಅನ್ನೋದು. ಇದು ಹೆಂಗ್ ಮಾಹಿತಿ ಬರೋದು ನಿಮಗೆ? ಹಂಗೇನ ಸತ್ತಿರ ಒಂದು ಜೀವನ ಮನ್ಸು ಹೊತ್ಕೊಂಡು ಹೋಗ್ತೀರಿ ಅಂದ್ರೆ ದಯವಿಟ್ಟು ಬೇರೆ ಆಗ್ತದೆ ಸರ್. ನಿಮ್ಮ ಇಲಾಖೆಯಿಂದ ಅರಣ್ಯ ಇಲಾಖೆಯಲ್ಲಿ ಒಂದು ನೇಳು ಛತ್ರಿಯಾಗಿ ಇರೋದು ಯೋಚನೆ ಮಾಡಕ್ಕಲ್ಲ. ಇವರು ನೇಳಲ್ಲಿ, ನೀವು ಗೇಟಲ್ಲಿ, ನಾವು ರೋಡಲ್ಲಿ. ಎಲ್ಲಿ ಬಂತು ಪರಿಸ್ಥಿತಿ? ದಯವಿಟ್ಟು ಹೇಳ್ತಾರೆ ಸರ್, ನಮಗೆ ಏನು ಈ ETF ತುಕಡಿ ಇದೆಯಲ್ಲ, ಇದು ಆದಷ್ಟು ಬೇಗ ಆಗ್ಲೇಬೇಕು. ನಿಮ್ಮ ಭರವಸೆ ಬೇಡ. ಯಾಕಂದ್ರೆ ಹಿಂದಿನ DFO ಕೊಟ್ಟೋಗಿದ್ದಾರೆ, ನೀವು ಅದೇ ಭರವಸೆ ಕೊಡೋದು ಬೇಡ. ಇನ್ನೊಂದು ದಯವಿಟ್ಟು ಹೇಳ್ತಾ ಇದೀವಿ ಸರ್, ಪೊಲೀಸ್ ಇಲಾಖೆಯವರಿಗೂ ಅಷ್ಟೇ, ಇವರು ಅರಣ್ಯ ಇಲಾಖೆಯ ನಾವು ವ್ಯಕ್ತಿಗತವಾಗಿ ಅವ್ರ ಇಲಾಖೆ ಕಾಯ್ದೆಗಳೇ ಸರಿ ಇಲ್ಲ. ಮುನ್ಸಿಪಾಲಿಟಿ ಕಾಯ್ದೆಗಳು
ಇದ್ಯಾವುದೋ ಟೆಂಟಿಕಲ್ ಬೇಲಿ ಮಾಡದಂತೆ ಅವಶ್ಯಕತೆ ಇದೆಯಾ? ಆ ಟೆಂಟಿಕಲ್ ಬೇಲಿಗೆ ಏನ್ ದುಡ್ಡಿದೆ ಅದನ್ನ ಬ್ಯಾರಿಕೇಡಿಗೆ ನೀವು ಎಸ್ಟಿಮೇಟ್ ಯಾಕೆ ಮಾಡಬಾರ್ದು? ಇದು ನಮ್ದು ರೈತರೆಲ್ಲ ಯಾವುದೇ ಕಾರಣದಿಂದಲೂ ಈ ಪರಿಹಾರ ಅಂತ ಹೋದ್ರೆ ಮುಂದೊಂದಿನ ನಾವು ತೋಟದ ಮಾಲೀಕರೆಲ್ಲ ನಮ್ಮ ತೋಟನ ಹಾಳ್ಬಿಟ್ಟು, ಯಾಕಂದ್ರೆ ಕಾರ್ಮಿಕರು ಸಿಗೋದೇ ಇಲ್ಲ. ನೀವು ಅರಣ್ಯ ಗಿಡನೇ ನಡುವಂತ ಕಾಲ ಬರುತ್ತೆ. ಹಾಗಾಗಿ ನಾವು ಇವತ್ತು ಯಾವುದೇ ಕಾರಣದಿಂದ ನಿಮ್ಮ ಸುಳ್ಳು ಆಶ್ವಾಸನೆ ಕೊಟ್ಟರೆ ಈ ಹೋರಾಟ ಬಿಡಲ್ಲ. ಕಾಡಾನೆ ದಾಳಿಯಿಂದ ಮೃತಪಟ್ಟಿರುವ ಯಲ್ಲಪ್ಪ ಮೃತದೇಹ ಶಿವಮೊಗ್ಗಕ್ಕೆ. ಮೃತದೇಹ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಾರೆ ಅಂತ ಶವ ಸಾಗಾಟ. ವೈದ್ಯರು ಖಚಿತಪಡಿಸದೆ ಮೃತದೇಹವನ್ನ ಸ್ಥಳದಿಂದ ಹೇಗೆ ಎತ್ತಿದ್ರಿ? ಬಾಳೆಹೊನ್ನೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಶಿವಮೊಗ್ಗಕ್ಕೆ. ಕಾಡಾನೆ ದಾಳಿಯಿಂದ ಮೃತಪಟ್ಟಿರುವ ಕೂಲಿ ಕಾರ್ಮಿಕ ಯಲ್ಲಪ್ಪ. ಚಿಕ್ಕಮಗಳೂರು ತಾಲೂಕಿನ ಪುರ ಗ್ರಾಮದಲ್ಲಿ ಕಾಡಾನೆ ದಾಳಿ ಆಗಿತ್ತು. ಪ್ರತಿಭಟನೆ ಹತ್ತಿಕ್ಕುವ ಉದ್ದೇಶದಿಂದ ನಾಟಕ ಮಾಡ್ತಾ ಇದ್ದೀರಿ. ಪೊಲೀಸ್ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಜನ. ಕಾಡಾನೆ ದಾಳಿಯಿಂದ ಮೃತಪಟ್ಟಿರುವಂತಹ ಯಲ್ಲಪ್ಪ ಅವರ ಮೃತದೇಹವನ್ನ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಮೃತದೇಹವನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಅಂತ ಶವವನ್ನ ಸಾಗಾಟ ಮಾಡಲಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪವನ್ನ ಮಾಡಿದ್ದಾರೆ. ವೈದ್ಯರು ಖಚಿತಪಡಿಸದೆ ಮೃತದೇಹವನ್ನ ಸ್ಥಳದಿಂದ ಹೇಗೆ ಎತ್ತಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬಾಳೆಹೊನ್ನೂರಿಗೆ ಮೃತದೇಹವನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಶಿವಮೊಗ್ಗಕ್ಕೆ ಸಾಗಾಟ ಮಾಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾಡಾನೆ ದಾಳಿಯಿಂದ 45 ವರ್ಷದ ಕೂಲಿ ಕಾರ್ಮಿಕ ಯಲ್ಲಪ್ಪ ಸಾವನ್ನಪ್ಪಿದ್ದು. ಚಿಕ್ಕಮಗಳೂರು ತಾಲೂಕಿನ ಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿತ್ತು. ಇದನ್ನ ಪ್ರಶ್ನಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ಯಲ್ಲಪ್ಪ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹೀಗಿರುವಾಗಲೇ ಯಲ್ಲಪ್ಪ ಅವರ ಮೃತದೇಹವನ್ನ ಬಾಳೆಹೊನ್ನೂರಿಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಶಿವಮೊಗ್ಗಗೆ ಶಿಫ್ಟ್ ಮಾಡಲಾಗಿದೆ. ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಹಾಗೂ ಅರಣ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರತಿಭಟನಾ ನಿರತರು. ಅದನ್ನ ರೈಲ್ವೆ ಬ್ಯಾರಿಕೇಡ್ 1 ಕಿಲೋಮೀಟರ್ 1.5 ಕೋಟಿ ರೂಪಾಯಿ ಬೇಕು. ಸೋಲಾರ್ ಪಂಪ್ 1 ಕಿಲೋಮೀಟರ್ಗೆ 7 ಲಕ್ಷ ರೂಪಾಯಿ. ಸೊ ನಾವು ಇವಾಗ 10 ಕಿಲೋಮೀಟರ್ ಮಾಡ್ತಾ ಇದೀವಲ್ಲ, 10 ಕಿಲೋಮೀಟರ್ ಸೋಲಾರ್ ಪಂಪ್ ಮಾಡೋ 1 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಾಡೋಕ್ಕಾಗಲ್ಲ. ರೈಲ್ವೆ ಬ್ಯಾರಿಕೇಡ್ ನೀವು ಹೇಳೋಂಗೆ ರೈಲ್ವೆ ಬ್ಯಾರಿಕೇಡ್ ಸೊಲ್ಯೂಷನ್. ಬಟ್ ರೈಲ್ವೆ ಬ್ಯಾರಿಕೇಡ್ ಬರೋವರೆಗೂ ಏನಾದ್ರೂ ಬೇಕಲ್ಲ. ನೀವು ಹೇಳೋದು ಹೆಂಗಿದೆ ಗೊತ್ತಾ? ಈಗ ಜ್ವರಕ್ಕೆ ಡಾಕ್ಟರ್ ಹತ್ರ ಹೋಗೋದು ಬೇಡ, ಡಾಕ್ಟರ್ ಹತ್ರ ಹೋದ್ರೆ ಸುಮಾರು ಖರ್ಚಾಗುತ್ತೆ. ಮೆಡಿಕಲ್ಗೆ ಹೋಗಿ ಮಾತ್ರ ತಗೋಣ ಅಂತ ಹೇಳಂಗಿದೆ ಸರ್. ನೀವು ಹೇಳೋದು ಬೇಕು. ನಮ್ಮ ನಿಮ್ಮ ಹತ್ರ ಇಟ್ಟಿದ್ದೀವಲ್ಲ, ಬೇಡಿಕೆ ಬಂದು ನೀವು ಏನು ಮಾಡ್ತೀರಿ ಅಂತ ಹೇಳಿದ್ರೆ ಮೆಡಿಕಲ್ ಬೇರೆ ಮಾಡ್ತೀರಾ, ಮಾಡಿದೀವಿ ಅಂತ ಬಾಯಿ ಬಿಸ್ಬಿಡ್ತೀರಾ. ಅದನ್ನು ಅಷ್ಟೇ ಇಲಾಖೆ ಮೇಂಟೈನ್ ಮಾಡುತ್ತೆ. ಇಲ್ಲಾಂದ್ರೆ ಮತ್ತೊಂದು ಮೇಂಟೈನ್ ರಾತ್ರಿ ನೀವು ಅಟ್ಲೀಸ್ಟ್ 9 ಗಂಟೆಗೆ 6 ಗಂಟೆಗೆ ಮನೆಗೆ ಸೇರ್ಕೊಂಡ್ಬಿಡ್ತೀರಾ. ನಮ್ಮ ಸಿಬ್ಬಂದಿ ಹಂಗಲ್ಲ, ರಾತ್ರಿ 1 ಗಂಟೆ ಕಾಲ್ ಬಂದ್ರು ಒಬ್ರು ಅಥವಾ ಇಬ್ರು ಬೈಕ್ ನಲ್ಲಿ ಅದೇ ಏರಿಯಾದಲ್ಲಿ ಓಡಾಡ್ತಾರೆ. ಆನೆಗಳು ಅವ್ರಿಗೂ ಅಟ್ಯಾಕ್ ಮಾಡುತ್ತೆ. ಪೊಲೀಸ್ ಅಂತ ಏನು ಬಿಡೋದಿಲ್ಲ. ಅದರಿಂದ ನಮಗೂ ಅದು ಆತಂಕ ಜಾಸ್ತಿ ಇದೆ. ನೀವೆಷ್ಟು ಇದು ಪ್ರತಿಭಟನೆ ಮಾಡ್ತಿದ್ದೀರಾ, ನಾವು ಅದನ್ನ ನಮ್ಮ ಆತಂಕಗಳನ್ನ ಅವ್ರ ಗಮನಕ್ಕೆ ತಂದಿದ್ವಿ. ನಾವು ಈ ತರ ಇದೆ ಸರ್, ದಯವಿಟ್ಟು ಆನೆಗಳ ಕ್ರಮ ತಗೊಳ್ಳಿ ಅಂತ ನಿಮಗಿಂತ ಜಾಸ್ತಿ ಒತ್ತಾಯ ನಾವು ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆ ಕಡೆಯಿಂದ. ಖಂಡಿತ ಅವ್ರು ಮಾಡ್ತಾ ಇದ್ದಾರೆ. ಖಂಡಿತ ಗೊತ್ತಿದೆ ನೇಚರ್ ಏನು ಮಾಡೋಕ್ಕಾಗೋದಿಲ್ಲ ಕೆಲಸದಲ್ಲಿ ಅಂತ ಆದ್ರೆ 1 ತಿಂಗಳ ಹಿಂದ್ಗಡೆ ನಿಮಗೆ ಅಲ್ಲೇ ಘಟನೆ ನಡೆದಿದೆ. 1 ನಿಮಿಷ ನಾನು ಕೇಳ್ತಿದ್ದೀನಿ. 1 ತಿಂಗಳಿಂದ ಆಗಿದೆ, ಘಟನೆ ಆಗಿದೆ. ಅದಾದ ನಂತರ ನಿಮಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಸ್ಥಳೀಯರು ಅದೇ ಆನೆಯ ಬಗ್ಗೆ. ಯಾಕೆ ಆನೆಯನ್ನ ನೀವು ಓಡಿಸುವ ಪ್ರಯತ್ನ ಮಾಡಿಲ್ಲ? ಯಾಕೆ ಆನೆಯನ್ನು ಓಡಿಸುವ ಪ್ರಯತ್ನ ಮಾಡಿ? ನಾವು ಇವಾಗ ನಿಮ್ಮೆಲ್ಲ RF ಮೇಲೆ ಕೇಸ್ ಮಾಡ್ತೀವಿ. ನಾವು ನೀವ್ ಹೇಳ್ತಾ ಇದ್ರೆ ಆನೆ ಯಾಕೆ ಓಡಿಸೋ ಪ್ರಯತ್ನ ಪಟ್ಟಿಲ್ಲ ಅಂತ. ಇವಾಗ್ಲೂ ಒಂದು JCB ಅಲ್ಲೇ ಸ್ಟೇಷನ್ ಇದೆ. ಆನೆ 1 ನಿಮಿಷ ಇರಿ, ಆನೆ ಆ ಕಾರಿನ ಮೇಲ್ಗಡೆಯಿಂದ ಬರ್ತದಲ್ಲ, 1 ನಿಮಿಷ ಆನೆ ಆ ಗುತ್ತದಿಂದ ಕೆಳಗಡೆ ಇಳಿತಾರಲ್ಲ, 3 ಪ್ಯಾಚ್, ಒಂದು 40 ಎಕರೆ 60 ಎಕರೆದು 3 ಪ್ಯಾಚ್ ಅಲ್ಲೇ ಮಧ್ಯದಲ್ಲಿ ನಿಂತ್ಕೊಳ್ತವೆ. ಅಲ್ಲಿ ನಿಂತ್ಕೊಂಡು ಅದಾದ್ಮೇಲೆ ರೈತ ಜಮೀನ್ಗೆ ಹೋಗ್ತಾರೆ. ಅಲ್ಲಿನೇ ಒಂದು JCB ಇಟ್ಕೊಂಡು ರೋಡ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಅವ್ರು ಹೇಳ್ತಿರೋದು ಏನಂದ್ರೆ, ಯಾವಾಗ ಅವ್ರಿಗೆ ಮಾಹಿತಿ ಬರುತ್ತೆ ಆನೆ ಬಗ್ಗೆ ಅವತ್ತಾಗ್ತಿದ್ವಿ ಅಂತ
ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.